So registers, this is wire bound register, carbon register, this is also carbon register. So yesterday we have discussed about these registers, and here registers are components of known resistance. ಅದರ ಮೇಲೆ ರೆಸಿಸ್ಟೆನ್ಸ್ ಬರೆದಿದೆ ನೋಡ್ರಿ. ಇದ್ರ ರೆಸಿಸ್ಟೆನ್ಸ್ ಎಷ್ಟಿದೆ? 4 ಓಮ್. ಇದ್ರದ್ದು ಎಷ್ಟಿದೆ ಅಂತ ಕಲರಲ್ಲಿ ಬರೆದಿದ್ದಾರೆ, ಕಲರ್ ಕೋಡ್ಸ್. ಈ ಕಲರ್ಸ್ ಅಂದರೆ ಇಟ್ ಈಸ್ ನಂಬರ್, ಇಯರ್ ಆಲ್ಸೋ ಇಟ್ ಈಸ್ ನಂಬರ್. ಸೊ ಟುಡೇ ಆಲ್ಸೋ ವಿ ವಿಲ್ ಡಿಸ್ಕಸ್ this color coding. And wire bound registers are made by winding wire of an alloy like manganese, constantan, nichrome. ಈ ಥರದ alloys ಇಂದ ಇದನ್ನು ಮಾಡಿರ್ತಾರೆ. their resistivity don't vary with temperature. ಟೆಂಪ್ರೇಚರ್ ನಾರ್ಮಲಿ ಏನಾಗುತ್ತೆ ಅಂದರೆ ಕಂಡಕ್ಟರ್ಸ್ಗೆ ಟೆಂಪ್ರೇಚರ್ ಚೇಂಜ್ ಆದರೆ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ, ಆ್ಯಂಡ್ ಆಲ್ಸೋ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಬಟ್ ಇವಕ್ಕೆ ಈ ಅಲಾಯ್ಸ್ ಇದಾವಲ್ವಾ, ಈ ಥರದ್ದು ಮ್ಯಾಂಗನಿನ್ನು, ಕಾನ್ಸ್ಟಂಟಾನು, ಇವಕ್ಕೆ ಟೆಂಪ್ರೇಚರ್ ಚೇಂಜ್ ಆದ್ರೂ ಅವುಗಳದ್ದು ರೆಸಿಸ್ಟಿವಿಟಿ ಮತ್ತು ರೆಸಿಸ್ಟೆನ್ಸ್ ಚೇಂಜ್ ಆಗೋದಿಲ್ಲ. ಸೊ ಕಾರ್ಬನ್ ರೆಜಿಸ್ಟರ್ಸ್, ಲುಕ್ ಹಿಯರ್, ಆರ್ ಕಾಂಪೊನೆಂಟ್ಸ್ ಆ್ಯಂಡ್ ದೇ ಆರ್ ಇನ್ಎಕ್ಸ್ಪೆನ್ಸಿವ್ ಕಾಂಪೊನೆಂಟ್ಸ್ ಮೇಡ್ ಅಪ್ ಆಫ್ ಕಾರ್ಬನ್. ತುಂಬ ಚೀಪಾಗಿ ಸಿಗುತ್ತೆ ಇವು. ಆ್ಯಂಡ್ ಲುಕ್ ಹಿಯರ್, ದೇ ಆರ್ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ಹೆನ್ಸ್ ದೇರ್ ವ್ಯಾಲ್ಯೂಸ್ ಆರ್ ಗಿವನ್ ಯೂಸಿಂಗ್ ಎ ಕಲರ್ ಕೋಡ್. ಇವು ತುಂಬ ಚಿಕ್ಕದಾಗಿರುತ್ತೆ. ಸೊ ಎಷ್ಟು ದಪ್ಪ ಇರುತ್ತೆ ಅಂದರೆ, ನಿಮ್ಮ ಪೆನ್ನಲ್ಲಿ ಲೆಡ್ ಇರುತ್ತೆ ಅಲ್ವಾ, ರೀಫಿಲ್, ಚಿಕ್ಕದು ರೀಫಿಲ್, ಅಷ್ಟು ದಪ್ಪ ಇರುತ್ತೆ. ಅದ್ರ ಮೇಲೆ ನಂಬರ್ಸನ್ನು ಪ್ರಿಂಟ್ ಮಾಡೋದಕ್ಕೆ ಅಷ್ಟೊಂದು ಕನ್ವೀನಿಯೆಂಟ್ ಅಲ್ಲ. ಸೊ ಆ ನಂಬರ್ಸಿಗೆ ಬದಲಾಗಿ ಈ ಥರ ಕಲರ್ಸನ್ನು ಬರೆದಿರ್ತಾರೆ. ಸೊ ಆ ಕಲರ್ಸಿಂದ ನಮಗೆ ಅದ್ರ ವ್ಯಾಲ್ಯೂಸನ್ನು ಕಂಡುಹಿಡ್ಕೊಬೋದು. ಓಕೆ, ಅದಕ್ಕೆ ನಾವು ಕಲರ್ ಕೋಡಿಂಗ್ ಅಂತ ಕರಿತೀವಿ. ಸೊ ನಾವು consider this one register. Look here, 1 2 3 4 colors are there. Another register, this one, 1 2 3 4 colors are there. Okay, next color code ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. we have taken these colors, black ಇಂದ ವೈಟ್ ತನಕ, ಅದ್ರ ಜೊತೆಗೆ ಗೋಲ್ಡು, ಸಿಲ್ವರು ಆ್ಯಂಡ್ ನೋ ಕಲರ್. ಓಕೆ, ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾನು ನಿಮಗೆ ಒಂದು ಸೆಂಟೆನ್ಸನ್ನು ನಿನ್ನೆ ಕೊಟ್ಟಿದ್ದೆ ಅಲ್ವಾ. ಇವಾಗ ನೋಡಿರಿ, ಒಂದೊಂದು ಕಲರ್ಗೂ ಒಂದೊಂದು ನಂಬರ್ ಕೊಡ್ತೀವಿ. ಬ್ಲ್ಯಾಕ್ಗೆ 0, ವೈಟ್ಗೆ 9. 0 ಇಂದ 9 ನಮಗೆ ಇಷ್ಟು ಗೊತ್ತಿದ್ರೆ ಫಿಗರ್ಸು, ದೀಸ್ ಆರ್ ದ ಫಿಗರ್ಸ್. ಇಷ್ಟು ಗೊತ್ತಿದ್ರೆ ಯಾವ ನಂಬರ್ ಬೇಕಾದ್ರೂ ಇದರಿಂದ ಕನ್ಸ್ಟ್ರಕ್ಟ್ ಮಾಡ್ಬೋದಲ್ವ. 1 lakh 2 lakh ಕ್ರೋರ್ಸ್ ಯಾವುದನ್ನು ಬೇಕಾದ್ರೂ ಕನ್ಸ್ಟ್ರಕ್ಟ್ ಮಾಡ್ಬೋದು. ಮಲ್ಟಿಪ್ಲಯರ್ಸ್ ಅಂದರೆ 10 to the power of 1, 10 to the power of 2 ಲೈಕ್ ದಿಸ್. ಓಕೆ, ಸೊ ಇಲ್ಲಿ ರೆಡ್ ಇದ್ದರೆ 10 to the power of 2, ಆರೆಂಜ್ ಇದ್ದರೆ 10 to the power of 3. ಓಕೆ, ಆ್ಯಂಡ್ ಟಾಲರೆನ್ಸ್, ಲುಕ್ ಹಿಯರ್, ಟಾಲರೆನ್ಸ್ ಅಂದರೆ ವೇರಿಯೇಷನ್ನು. ಅದ್ರ ಮೇಲೆ ಏನು ನಂಬರ್ ಇರುತ್ತೆ, 100 ಅಂತ ಇದ್ದರೆ ಅದು ಎಷ್ಟು ಪರ್ಸೆಂಟೇಜ್ ವೇರಿ ಆಗುತ್ತೆ, 5%, 10%, 20%. ಗೋಲ್ಡ್ ಇದ್ದರೆ 5%, ಸಿಲ್ವರ್ 10%, ನೋ ಕಲರ್ 20%. ಓಕೆ, ಈಗ ಇದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೆದಾಗ ಅಥವಾ ಟೆಸ್ಟ್ ಬರೆದಾಗ ನೀವು ನಿಮ್ಮ ಪೇರೆಂಟ್ಸ್ ಕೇಳ್ತಾರೆ ಏನಂತ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ನೀನು ಹೇಳ್ತೀಯ ಒಂದು 90 ಮಾರ್ಕ್ಸ್ ಬರ್ಬೋದು ಅಂತ. ಓಕೆ, 90 ಮಾರ್ಕ್ಸ್ ಬರುತ್ತೆ ಅಂದರೆ 90ನೇ ಬರುತ್ತಾ? 1-2-3% ಹೆಚ್ಚು ಕಮ್ಮಿ ಆಗ್ಬೋದು. ಅಂದರೆ 85 ಆದರೂ ಬರ್ಬೋದು, 95 ತನಕನೂ ಬರ್ಬೋದು. ನೀನು 90 ಅಂತ ಹೇಳಿದ್ರೆ 5 ಕಡಿಮೆ ಅಥವಾ 5 ಜಾಸ್ತಿ. ಅಲ್ಲಿ ಟಾಲರೆನ್ಸ್ ಏನು, ಇಟ್ ಈಸ್ 5% ಲೈಕ್ ದಟ್. ಓಕೆ, ಆ ಥರ 5% ಟಾಲರೆನ್ಸ್, 10%, 20% ಟಾಲರೆನ್ಸ್ ಅಂದ್ರೇನು, ತುಂಬ ಜಾಸ್ತಿ ವೇರಿಯೇಷನ್ನು. ಏನು ನಂಬರ್ ಹೇಳಿರ್ತೀವಿ ಅದಕ್ಕಿಂತ ತುಂಬ ವೇರಿಯೇಷನ್ ಇರುತ್ತೆ. ಇದು ಅಷ್ಟು ಒಳ್ಳೆಯದಲ್ಲ. ಟಾಲರೆನ್ಸ್ನ ಪರ್ಸೆಂಟೇಜ್ ಜಾಸ್ತಿ ಆಗೋದು ಅಷ್ಟು ಒಳ್ಳೆಯದಲ್ಲ. ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆ ರೆಜಿಸ್ಟರ್ ಅಂತ ತಗೊಂತೀವಿ. ಸೊ ಲುಕ್ ಹಿಯರ್, ಇದನ್ನು ರಿಮೆಂಬರ್ ಮಾಡ್ಕೊಳಕ್ಕೆ ನಾವೇನು ಮಾಡಿದ್ವಿ, ಬಿ ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಡ್ ವೆರಿ ಗುಡ್ ವೈಫ್. ಓಕೆ, ಸೊ ದಿಸ್ ವಿ ವರ್ ಡಿಸ್ಕಸ್ಸಿಂಗ್, So okay, so we know B, it is 0, 1, 2, 3, 4, yellow for 4, G for 5, and V 7. What is this V? Violet. Okay, grey, ಇಲ್ಲಿರೋದು ಗ್ರೇ, ಇಲ್ಲಿ G ಬರುತ್ತೆ, ಇಲ್ಲಿ G ಬರುತ್ತೆ. ಸೊ 5ಗೇನು ಗ್ರೀನ್ ಬರುತ್ತೆ. ಇಲ್ಲಿ G ಅಂದರೆ ಇಟ್ ಈಸ್ ಫಾರ್ ಗ್ರೇ ಆಲ್ಮೋಸ್ಟ್ ವೈಟ್ ಪಕ್ಕದಲ್ಲಿರುತ್ತೆ. ಇಟ್ ಈಸ್ 8. ವೈಟ್, ಇದು ವೈಟ್. ಓಕೆ, W ಇದೆಯಲ್ವಾ, ಅದು ವೈಟ್ಗೆ 9. ಈ ಥರ ಜ್ಞಾಪಕ ಇಟ್ಕೊಬೇಕು ನೀವು. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಫಸ್ಟ್ ಒನ್ ತಗೊಳ್ಳೋಣ. ಇಲ್ಲೇನಿದೆ ನೋಡ್ರಿ. ಸೊ ಇಲ್ಲಿ ಇದು ಯಾವ ಕಲರು, ದಿಸ್ ಈಸ್ ಗ್ರೀನ್, ಇದು ಯೆಲ್ಲೋ, ದಿಸ್ ಒನ್ ಈಸ್ ರೆಡ್,
ದಿಸ್ ಒನ್ ಈಸ್ ಸಿಲ್ವರ್ ಕಲರ್. ಓಕೆ, ಲೈಕ್ ದಿಸ್. ಇವಾಗ ಈ ಕಲರ್ಸ್ ಗೊತ್ತಾದರೆ ನಮಗೆ ಕಲರ್ ಇದರಿಂದ ನಂಬರ್ಸನ್ನು ಇದ್ರ ವ್ಯಾಲ್ಯೂ ತಿಳ್ಕೊಳ್ಳೋದು ಹೇಗೆ ನೋಡೋಣ. ಓಕೆ, ಲುಕ್ ಹಿಯರ್. ಫಾರ್ ಗ್ರೀನ್, ಲುಕ್ ಹಿಯರ್, ಇಲ್ಲಿದೆ ಗ್ರೀನು 5 ಇಡ್ರಿ ಇಲ್ಲಿ. ಫಾರ್ ಯೆಲ್ಲೋ ಏನಿದೆ 4, ಇದು 4ಅನ್ನು ಇಲ್ಲಿಡ್ರಿ. ರೆಡ್ ಏನು ನೋಡ್ರಿ, ಫಸ್ಟ್ ಡಿಜಿಟು ಸೆಕೆಂಡ್ ಡಿಜಿಟ್ ಆಗುತ್ತೆ ಒಂದು ನಂಬರಲ್ಲಿ. ಥರ್ಡ್ ಒನ್ ಇದೆಯಲ್ವಾ, ಥರ್ಡ್ ಒನ್ನನ್ನು ನಾವು ಮಲ್ಟಿಪ್ಲೈಯರ್ ಇಡಬೇಕು. ಓಕೆ, ರೆಡ್ ಇರೋದ್ರಿಂದ ದಿಸ್ ಮಲ್ಟಿಪ್ಲೈಯರ್ 10⁻² ತಗೊಬೇಕು. ಇದು ಫೋರ್ತ್ ಒನ್ ಇದಲ್ವಾ, ದಿಸ್ ಇಸ್ ಟಾಲರೆನ್ಸ್. ಇಲ್ಲಿರೋದು ಟಾಲರೆನ್ಸ್ ಎಷ್ಟಿದೆ ಅಂತ. ಸಿಲ್ವರ್ ಇದ್ರೆ ಎಷ್ಟು, 10%. ಸೊ ದಿಸ್ ಈಸ್ 10%. ಸೊ ಇವಾಗ 54 × 10⁻², like this is the value. 54 10⁻². Ohm is the unit of resistance, and 10% variation irutte with tolerance 10%. Okay, 10⁻² andre 100 alva. So 100 ಅನ್ನು 54 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5400 ಆಗುತ್ತೆ. 5400 ಪ್ಲಸ್ ಆರ್ ಮೈನಸ್ 10%, ಲೈಕ್ ದಿಸ್ ವಿತ್ ಟಾಲರೆನ್ಸ್, ದಿಸ್ ಟಾಲರೆನ್ಸ್. ಈಗ 5400ನ 10% ಅಂದರೆ ಎಷ್ಟು, 100ಗೆ 10% ಅಂದರೆ 10, 1000ಗೆ 10% ಅಂದರೆ 100 ಅಲ್ವಾ. ಸೊ 5400ಗೆ 10% ಅಂದರೆ 540. ಲುಕ್ ಹಿಯರ್, 10% ಆಫ್ ದಿಸ್ ಒನ್ ಈಸ್ 540. ಓಕೆ, ಅಂದರೆ ಈ 540 ಪ್ಲಸ್ 5400 ಪ್ಲಸ್ 540 ಇರ್ಬೋದು, ಅಥವಾ 5400 ಮೈನಸ್ 540 ಇರ್ಬೋದು. ಇದ್ರ ವ್ಯಾಲ್ಯೂ ಕಲರ್ ಕೋಡಿಂದ ನಮಗೆ 5400 ಇದೆ ಅಂತ ಗೊತ್ತಾದರೂ ಕೂಡ 10% ವೇರಿಯೇಷನ್ ಇರುತ್ತೆ. ಸೊ ದಿಸ್ ಈಸ್ 10% ವೇರಿಯೇಷನ್. ಸಪೋಸ್ 5400 ಇದ್ದರೆ ಪ್ಲಸ್ ಮಾಡಿದ್ರೆ 5940 ಆಗುತ್ತೆ, ಮೈನಸ್ ಮಾಡಿದ್ರೆ 4860 ಆಗುತ್ತೆ. ಇಲ್ಲಿಂದ ಇಲ್ಲಿ ತನಕ ಯಾವ ವ್ಯಾಲ್ಯೂ ಇದ್ದರೂ ಇರ್ಬೋದು. ಇಷ್ಟು ವ್ಯಾಲ್ಯೂ ಈ ಥರ ನಂಬರ್ ಕೊಟ್ಟಿದ್ದಾಗ 5400 ಅಂತ ಅದ್ರ ಮೇಲೆ ಇದ್ರೂ ಸಹ ಅಷ್ಟಿರೋದಿಲ್ಲ ಅದು. ಓಕೆ, ಸೊ ಏನಾಗುತ್ತೆ ಅಂದರೆ ಅದು ಲುಕ್ ಹಿಯರ್ ವೇರಿ ಆಗ್ತಾ ಇರೋದು. 4860 ಇರ್ಬೋದು, 61 ಇರ್ಬೋದು, 62 ಇರ್ಬೋದು, 5401 ಇರ್ಬೋದು, 5402 ಇರ್ಬೋದು. ಆ ಥರ ಅಪ್ ಟು 5940 ವೇರಿ ಆಗ್ತಾ ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಅಂದರೆ ಒಂದು ಫ್ಯಾಕ್ಟ್ರಿನಲ್ಲಿ ಈ ಥರದ್ದು ಲುಕ್ ಹಿಯರ್ ಸೊ ಈ ಥರ ರೆಜಿಸ್ಟರನ್ನು ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರಿಪೇರ್ ಮಾಡ್ತಾರೆ. ಎಷ್ಟು ಪ್ರಿಪೇರ್ ಮಾಡ್ತಾರೆ, ಲಕ್ಷಗಟ್ಟಲೆ ಪ್ರಿಪೇರ್ ಮಾಡ್ತಾರೆ ಈ ಥರದವು. ಓಕೆ, ಸೊ ಆ ಥರ ಪ್ರಿಪೇರ್ ಮಾಡಿದಾಗ ಆ ಎಲ್ಲ 1,00,000 ರೆಜಿಸ್ಟರ್ಸ್ಗೂ ಸೇಮ್ ವ್ಯಾಲ್ಯೂ ಇರೋದಿಲ್ಲ. ಅದ್ರ ಮೇಲೆ ಈ ಥರ ಇಷ್ಟು ನಂಬರ್ ಹಾಕಿದ್ರೂ ಸಹ ಅಷ್ಟೇ ಇರೋದಿಲ್ಲ. ಒಂದಕ್ಕೆ ಇಲ್ಲಿಂದ ಇಲ್ಲಿ ತನಕ ವೇರಿ ಆಗ್ತಾ ಇರುತ್ತೆ. ಓಕೆ, ಸೊ ಲುಕ್ ಹಿಯರ್. ಸೊ ಈಗ ದಿಸ್ ಈಸ್ ದ ಟಾಲರೆನ್ಸ್. ಅಫ್ಕೋರ್ಸ್ ಇಲ್ಲಿಂದ ಇಲ್ಲಿ ತನಕ ವೇರಿ ಆಗ್ತಾ ಇರುತ್ತೆ. ಸೊ ಇದರದ್ದು ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋದು ಗೊತ್ತಾಯಿತು. ಇವಾಗ ಒನ್ ಮೋರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಇಲ್ಲೇನಿದೆ, ಲುಕ್ ಹಿಯರ್, ದಿಸ್ ಈಸ್ ರೆಡ್ ಅಲ್ವಾ. ಸೆಕೆಂಡ್ ಒನ್ ಏನಿದೆ, ಯೆಲ್ಲೋ. ಥರ್ಡ್ ಒನ್ ಏನಿದೆ, ಗೋಲ್ಡ್. ದಿಸ್ ಈಸ್ ಗೋಲ್ಡ್. ಆ್ಯಂಡ್ ಫೋರ್ತ್ ಒನ್ ಏನಿದೆ, ನೋ ಕಲರ್. ಇಲ್ಲಿ ರಿಂಗೇ ಇಲ್ಲ ನೋಡ್ರಿ, ಇಲ್ಲಿದೆ, ಇಲ್ಲಿ ಸಿಲ್ವರ್ ಇದೆ, ಇಲ್ಲಿ ಯಾವ ಕಲರು ಇಲ್ಲ, ನೋ ಕಲರ್. ನೋ ಕಲರ್ ಇದ್ದರೆ ಏನು, 20% ಟಾಲರೆನ್ಸ್. ಸೊ ಇವಾಗ ಫಸ್ಟ್ ಒನ್ ರೆಡ್ ಇದೆ ಅಲ್ವಾ, ರೆಡ್ ಇದೆ ನೋಡ್ರಿ, ರೆಡ್ 2 ಅಲ್ವಾ, 2 ತಗೋಬೇಕು. ಯೆಲ್ಲೋ ಲುಕ್ ಹಿಯರ್, ಯೆಲ್ಲೋ ಎಷ್ಟಿದೆ, 4 ತಗೋಬೇಕು. ಥರ್ಡ್ ಒನ್ ಏನು ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ದ ಮಲ್ಟಿಪ್ಲೈಯರ್. ಇದು ಯಾವುದು, ಗೋಲ್ಡ್ ಇದೆ ಅಲ್ವಾ. ಗೋಲ್ಡ್ ಅಂದರೆ ಎಷ್ಟು ಮಲ್ಟಿಪ್ಲಿಕೇಶನ್, 10⁻⁻1 ಮಲ್ಟಿಪ್ಲೈ ಮಾಡಬೇಕು. ಸೊ 10⁻⁻1. ಇವಾಗ ಇದನ್ನು ನಾವು ಯಾವ ಥರ ಬರಿತೀವಿ ರೆಸಿಸ್ಟೆನ್ಸ್ ಅಂದರೆ 24 × 10⁻⁻1. ಟಾಲರೆನ್ಸ್ 20%. ಲುಕ್ ಹಿಯರ್, ಇಟ್ ಈಸ್ ಲೈಕ್ ದಿಸ್. R is equal to 24 × 10⁻⁻1 with tolerance 20%. ಇಲ್ಲಿ ಬೇಕಾದ್ರೆ ಪ್ಲಸ್ ಆರ್ ಮೈನಸ್ 20% ಅಂತ ಬರಿಬೋದು. 10⁻⁻1 ಅಂದರೆ ಏನು, 0.1 ಅಂತ, ಅಥವಾ 1/10 ಅಂತ ಅಲ್ವಾ. 24 × 0.1 ಎಷ್ಟಾಗುತ್ತೆ, ಲುಕ್ ಹಿಯರ್, ದಟ್ ಕಮ್ಸ್ 2.4 ಅಲ್ವಾ. 24 × 0.1 ಅಂದರೆ 2.4 ಆಗುತ್ತೆ. ಅಥವಾ ಇದು -1 ಇರೋದ್ರಿಂದ ಇಲ್ಲಿರೋ ಪಾಯಿಂಟನ್ನು ಒಂದು ಹಿಂದಕ್ಕೆ ಶಿಫ್ಟ್ ಮಾಡಬೇಕು ಅಂತ. +1 ಇದ್ದಿದ್ರೆ ಇಲ್ಲಿರೋ ಪಾಯಿಂಟನ್ನು ಒಂದು ರೈಟ್ ಅಂದರೆ ಇನ್ನೊಂದು 0 ಹಾಕಬೇಕು ಅಂತ. ಲೈಕ್ ದಿಸ್ ಇಟ್ ಕಮ್ಸ್ 2.4 ohms with tolerance 20%. ಓಕೆ,
ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ರೆಜಿಸ್ಟರ್, ದಿಸ್ ಕಲರ್ ಕೋಡ್. ಈ ಥರ ಕಲರ್ ಕೋಡ್ ಕೊಟ್ಟಿದ್ದಾರೆ, ನೀವು ಈ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಕಲರ್ ಕೋಡಿಂಗ್, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನಾವು ಲೆಟಸ್ ಡಿಸ್ಕಸ್ ಅಬೌಟ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ರೆಸಿಸ್ಟಿವಿಟಿ ಅಂದರೆ ಒಂದು ಸಬ್ಸ್ಟ್ಯಾನ್ಸ್ಗೆ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ. ಓಕೆ, ಸೊ ಐ ಮೀನ್ ಇಟ್ ಈಸ್ ದ resistance of a particular substance, I mean particular dimension, unit length, unit area of cross section. Okay, so now let us consider substances like this. ಇಲ್ಲಿ ಆರ್ಡರ್ ಆಫ್ ರೆಸಿಸ್ಟಿವಿಟಿ ತಗೊಳ್ಳೋಣ. ಏನು, ಲೆಟ್ ಅಸ್ ಕನ್ಸಿಡರ್ ಮೆಟಲ್ಸ್. ಮೆಟಲ್ಸ್ ಅಂದರೆ ಯಾವುದು? ಕಂಡಕ್ಟರ್ಸ್, ಅಲ್ಯೂಮಿನಿಯಮ್ಮು, ಕಾಪರು, ಐರನ್ನು, ಈ ಥರದವು. ಇದಕ್ಕೆ ರೆಸಿಸ್ಟಿವಿಟಿ ಎಷ್ಟಿರುತ್ತೆ ಅಂದರೆ 10⁻⁻8 ಓಮ್. 10⁻⁻8 ಅಂದರೆ ಎಷ್ಟು? 0.00000 ಆ ಥರ 8 ಜೀರೋಸ್ ಹಾಕಿ 1 ಹಾಕಬೇಕು. ಓಕೆ, ಸೊ 10⁻⁻8 ಓಮ್, ವೆರಿ ವೆರಿ ಸ್ಮಾಲ್ ಅಲ್ವಾ? ಟು 10⁻⁻6, ವೆರಿ ಸ್ಮಾಲ್, ತುಂಬ ಕಡಿಮೆ ಇರುತ್ತೆ ಓಕೆ ರೆಸಿಸ್ಟೆನ್ಸು. 10⁻⁻8 ಟು 10⁻⁻6. 10⁻⁻6 ಅಂದರೆ ಏನು? 1 ಓಮನ್ನು ಏನು ಮಾಡಬೇಕು ನೀವು? 1 ಲ್ಯಾಕಿಂದ ಡಿವೈಡ್ ಮಾಡಬೇಕು. ಆವಾಗ ಬರೋವಂಥ ವ್ಯಾಲ್ಯೂನೇ ದಿಸ್ ಥಿಂಗ್. ಓಕೆ, 10⁻⁻6. ಸೊ ನೆಕ್ಸ್ಟ್ ಸೆಮಿಕಂಡಕ್ಟರ್ಸ್. ಸೆಮಿಕಂಡಕ್ಟರ್ಸ್ ಅಂದರೆ ಸಿಲಿಕಾನು, ಜರ್ಮೇನಿಯಮ್ಮು, ಅದೆಲ್ಲ ಸೆಮಿಕಂಡಕ್ಟರ್ಸ್. ಸೊ ಈ ಸೆಮಿಕಂಡಕ್ಟರ್ಗೆ ಎಷ್ಟಿರುತ್ತೆ ಅಂದರೆ 10⁻⁻5 ಓಮ್ಸಿಂದ 10⁻3. 10⁻⁻5 ಅಂದರೆ ಅಫ್ಕೋರ್ಸ್ 10⁻⁻6 ಅಂದರೆ 1 ಓಮನ್ನು 10 ಲ್ಯಾಕಿಂದ ಡಿವೈಡ್ ಮಾಡಬೇಕು. 10⁻⁻5 ಅಂದರೆ 1 ಓಮನ್ನು 1 ಲ್ಯಾಕಿಂದ ಡಿವೈಡ್ ಮಾಡಬೇಕು. ಓಕೆ, ಸೊ ಈ ಥರ 0.00001 ಓಮಿಂದ ಎಷ್ಟಿದೆ ನೋಡಿರಿ, 10⁻3 ಅಂದರೆ 1000 ಓಮ್ ಮೀಟರ್ ತನಕ ಇರುತ್ತೆ. 1000 ರೆಸಿಸ್ಟೆನ್ಸ್ ಇರುತ್ತೆ ಇದಕ್ಕೆ. ಅಂದರೆ ಮೆಟಲ್ಸ್ ಕಂಪೇರ್ ಮಾಡಿದ್ರೆ ಸೆಮಿ ಕಂಡಕ್ಟರ್ಸ್ದು ರೆಸಿಸ್ಟಿವಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ ಅಂದರೆ ಯಾವುದು? ಇನ್ಸುಲೇಟರ್ಸ್ ಅಂದರೆ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್, ಅಂದರೆ ಕರೆಂಟ್ ಪಾಸ್ ಆಗದೆ ಇರೋವಂಥವು. ಯಾವ ಕರೆಂಟ್ ಪಾಸ್ ಆಗದೆ ಇರೋಂಥವು? ಸೊ ದೇ ಆರ್ ರಬ್ಬರ್ ಇರ್ಬೋದು, ವುಡ್ ಇರ್ಬೋದು, ಆ ಥರದ್ದು. ಇದಕ್ಕೆ ನೋಡಿ ಎಷ್ಟಿದೆ, 10⁵, 1 ಲಕ್ಷ ಇರುತ್ತೆ ರೆಸಿಸ್ಟೆನ್ಸು. 10⁵ ಓಮ್ ಮೀಟರ್ ರೆಸಿಸ್ಟಿವಿಟಿ ಇಷ್ಟಿರುತ್ತೆ ನೋಡ್ರಿ. ನೆಕ್ಸ್ಟ್ 10⁻16 ಇಲ್ಲಿ ತನಕ ಇರುತ್ತೆ, ವೆರಿ ವೆರಿ ಹೈ ರೆಸಿಸ್ಟಿವಿಟಿ. ಇವುಗಳದ್ದು ತುಂಬ ಜಾಸ್ತಿ ಇರೋದ್ರಿಂದನೇ ಅವುಗಳಲ್ಲಿ ಕರೆಂಟೇ ಫ್ಲೋ ಆಗಲ್ಲ, ತುಂಬ ಜಾಸ್ತಿ ರೆಸಿಸ್ಟಿವಿಟಿ. ಓಕೆ, ಜ್ಞಾಪಕ ಇಟ್ಕೊಳ್ರಿ, ರೆಸಿಸ್ಟಿವಿಟಿ ಅನ್ನೋದು ಯಾವ ಥರ ಇರುತ್ತೆ ಅಂದರೆ ಮೆಟಲ್ಗೆ ತುಂಬ ಕಡಿಮೆ ಇರುತ್ತೆ, ಅದಕ್ಕೋಸ್ಕರನೇ ಕರೆಂಟ್ ಈಸಿಯಾಗಿ ಪಾಸ್ ಆಗುತ್ತೆ. ರೆಸಿಸ್ಟಿವಿಟಿ ಅಂದ್ರೇನು? ಅಪೋಸಿಷನ್ ಮಾಡುವಂಥ ಒಂದು ಪ್ರಾಪರ್ಟಿ. ಅಪೋಸಿಷನ್ ತುಂಬ ಕಡಿಮೆ ಇರೋದ್ರಿಂದ ಕರೆಂಟ್ ಈಸಿಯಾಗಿ ಪಾಸ್ ಆಗುತ್ತೆ ಮೆಟಲ್ಸಲ್ಲಿ. ಸೆಮಿ ಕಂಡಕ್ಟರ್ಸಲ್ಲಿ ಸ್ವಲ್ಪ ಮೆಟಲ್ಸ್ಗಿಂತ ಅಪೋಸಿಷನ್ ಜಾಸ್ತಿ ಇರುತ್ತೆ. ಇನ್ಸುಲೇಟರ್ಸಲ್ಲಂತೂ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಕರೆಂಟ್ ಕೆನಾಟ್ ಪಾಸ್ ಥ್ರೂ ದೀಸ್ ಇನ್ಸುಲೇಟರ್ಸ್. ಓಕೆ, ಈ ಥರ ಆರ್ಡರ್ ನಿಮಗೆ ಕೇಳ್ಬೋದು, ವಾಟ್ ಈಸ್ ದ ಆರ್ಡರ್ ಆಫ್ ರೆಸಿಸ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ಸ್ ಅಂತ. ಏನದು? 10⁻⁻5 ಓಮ್ ಮೀಟರ್ ಟು ಓಮ್ ಮೀಟರ್ ಅನ್ನೋದು ಯೂನಿಟ್ ಆಫ್ ರೆಸಿಸ್ಟಿವಿಟಿ. 10⁻3 ಓಮ್ ಮೀಟರ್ ಇಷ್ಟಿರುತ್ತೆ. ನಾರ್ಮಲಿ ಈ ಥರ ನಂಬರ್ಸ್ ಎಲ್ಲ ಕೇಳಲ್ಲ, ಬಟ್ ಯು ಹ್ಯಾವ್ ಟು ಹ್ಯಾವ್ ಎನ್ ಐಡಿಯಾ ಯಾವುದ್ಯಾವುದಕ್ಕೆ ಎಷ್ಟೆಷ್ಟಿರುತ್ತೆ ಅಂತ. ಓಕೆ, ನಾವು ರೆಸಿಸ್ಟಿವಿಟಿ ಆಫ್ ಇನ್ಸುಲೇಟರ್ಸ್ ಈಸ್ ಆಫ್ ದ ಆರ್ಡರ್ ಆಫ್ 10⁻18 ಟೈಮ್ಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಮೆಟಲ್ಸ್. ಮೆಟಲ್ಸ್ಗೆ ಏನಿದೆ ಅದರ 10⁻18 ಟೈಮ್ಸ್ ಜಾಸ್ತಿ ಇರುತ್ತೆ, ವೆರಿ ವೆರಿ ಲಾರ್ಜ್. 10⁻18 ಟೈಮ್ಸ್ ಅಂದರೆ 10⁻18 ಅಂದ್ರೇನು? 10 ಆದಮೇಲೆ 18 ಜೀರೋಸ್ ಇಡ್ರಿ ಅಂತ ಅಲ್ವಾ? ಓಕೆ, ನಾವು ಲೆಟ್ ಅಸ್ ಟೇಕ್ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ. ಒಂದು ಕಂಡಕ್ಟರ್ ಅಥವಾ ಮೆಟಲ್ ಅಥವಾ ಯಾವುದೇ ಒಂದು ಸಬ್ಸ್ಟ್ಯಾನ್ಸ್ದು ರೆಸಿಸ್ಟಿವಿಟಿ ಅನ್ನೋದು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಆ ಥರ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಯಾವ ಥರ ಡಿಪೆಂಡ್ ಆಗಿದೆ ಅದನ್ನು ನೋಡೋಣ. ರೆಸಿಸ್ಟಿವಿಟಿ ಅನ್ನೋದು ಕನ್ಸಿಡರ್ ಎ ಮೆಟಾಲಿಕ್ ಕಂಡಕ್ಟರ್. ಇದು ಒಂದು ಮೆಟಾಲಿಕ್ ಕಂಡಕ್ಟರ್, ಏನೋ ಒಂದು ಕಾಪರ್ ಪೀಸೋ, ಐರನ್ ಪೀಸೋ, ಇಲ್ಲಾಂದರೆ ಸಿಲ್ವರ್ದು, ಈ ಥರದ್ದು ಒಂದು ಕಂಡಕ್ಟ್ರನ್ನು ತಗೊಳ್ಳೋಣ. ಇದರದ್ದು ಟೆಂಪ್ರೇಚರನ್ನು ಚೇಂಜ್ ಮಾಡ್ತಾ ಹೋಗೋಣ. ಬಿಗಿನಿಂಗಲ್ಲಿ ಏನು ಮಾಡೋಣ? 0 ಟೆಂಪ್ರೇಚರ್.
ಜೀರೋ ಟೆಂಪ್ರೇಚರ್ ಇಡೋಣ. ಸೊ ಜೀರೋ ಅಬ್ಸಲ್ಯೂಟ್ ಜೀರೋ ಟೆಂಪ್ರೇಚರಲ್ಲಿ ಇದಕ್ಕೊಂದಷ್ಟು ರೆಸಿಸ್ಟಿವಿಟಿ ಇರುತ್ತೆ, ದಟ್ ಈಸ್ ರೋ ನಾಟ್ ಅಂತ ತಗೊಳ್ಳೋಣ. ರೋ ನಾಟ್ ಈಸ್ ದ ರೆಸಿಸ್ಟಿವಿಟಿ ಅಟ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ಆ್ಯಂಡ್ ನೆಕ್ಸ್ಟ್ ಟಿ ಸಮ್ ಟೆಂಪ್ರೇಚರ್ ರೈಸ್ ಮಾಡ್ತಾ ಹೋಗ್ತೀವಿ ಟೆಂಪ್ರೇಚರನ್ನು. ಯಾವುದೋ ಒಂದು ಟೆಂಪ್ರೇಚರಲ್ಲಿ ಈ ರೆಸಿಸ್ಟಿವಿಟಿ ರೋ ಇಂಟು ಟಿ ಅಲ್ಲ, ಸಫಿಕ್ಸ್ ಇದು. ಟಿ ಅನ್ನೋದು ಸಫಿಕ್ಸ್. ಆಫ್ಟರ್ ಸಮ್ ಟೈಮ್ ಆಫ್ಟರ್ ಸಮ್ ಟೆಂಪ್ರೇಚರ್ ಈಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಲುಕ್ ಯಾರ್, ಇದು ಯಾವ ಥರ ರಿಲೇಟ್ ಆಗಿದೆ? ಟಿ ನಾಟ್ ಅಂದರೆ ಅಫ್ಕೋರ್ಸ್ ಜೀರೋ ಕೆಲ್ವಿನ್ನಿಂದ ಒಂದಷ್ಟು ಟೆಂಪ್ರೇಚರ್, ಫಾರ್ ಎಕ್ಸಾಂಪಲ್ 300 ಕೆಲ್ವಿನೋ 400 ಕೆಲ್ವಿನೋ ಅಷ್ಟು ಕೆಲ್ವಿನ್ನಲ್ಲಿ ರೆಸಿಸ್ಟಿವಿಟಿ ಇಷ್ಟಿರುತ್ತೆ. ಸೊ ಇವು ಯಾವ ಥರ ರಿಲೇಷನ್ ಇದೆ ನೋಡ್ರಿ. ರೋ ಟಿ ಅಂದರೆ ದಿಸ್ ರೆಸಿಸ್ಟಿವಿಟಿ ಅಟ್ ಸಮ್ ಟೆಂಪ್ರೇಚರ್, ಇವಾಗ ಇದ್ರದ್ದು ರೆಸಿಸ್ಟಿವಿಟಿ ಅಟ್ ಸಮ್ ಟೆಂಪ್ರೇಚರ್ ಈಸ್ ಈಕ್ವಲ್ ಟು ರೋ ನಾಟ್ ಅಂದರೆ ರೆಸಿಸ್ಟಿವಿಟಿ ಅಟ್ ಜೀರೋ ಅಬ್ಸಲ್ಯೂಟ್ ಜೀರೋ ಟೆಂಪ್ರೇಚರ್. ಅಬ್ಸಲ್ಯೂಟ್ ಜೀರೋ ಅಂದರೆ ಜೀರೋ ಕೆಲ್ವಿನ್ನಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅದು ಇಂಟು 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್. ಸೊ ಇದನ್ನು ನೀವು ಈ ಫಾರ್ಮ್ಲನ ಮಗಪ್ ಮಾಡಬೇಕಾಗತ್ತೆ. ಫಸ್ಟ್ ಪೀಸ್ನಲ್ಲಿ ನಿಮಗೆ ಎಲ್ಲಿ ಬಂದಿದೆ ಅಂದರೆ ಇದು, ಸೊ ಈ ಕಂಡಕ್ಟರ್ಸ್ದು ಎಕ್ಸ್ಪ್ಯಾನ್ಷನಲ್ಲಿ ಬಂದಿದೆ, ಥರ್ಮಲ್ ಎಕ್ಸ್ಪ್ಯಾನ್ಷನಲ್ಲಿ. ಓಕೆ. ಸೊ ಇವು ಈ ಫಾರ್ಮುಲಾ ಡೆರೈವ್ ಮಾಡಿರೋದಲ್ಲ, ಯಾವುದೋ ಆ ಫಾರ್ಮುಲಾ ಹಾಕಿ ಈ ಫಾರ್ಮುಲಾ ಹಾಕಿ ಬಂದಿರೋದಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಇದು, ಎಕ್ಸ್ಪೆರಿಮೆಂಟಿಂದ ಬಂದಿರೋದು. ಟಿ ಮೈನಸ್ ಟಿ ನಾಟ್ ಅಂದರೆ ಟೆಂಪ್ರೇಚರ್, ಸಪೋಸ್ ಇದು ಸಮ್ ಟೆಂಪ್ರೇಚರ್ ಯು ಟೇಕ್ 25 ಡಿಗ್ರಿ ಸೆಂಟಿಗ್ರೇಡ್, ಇದು ಒಂದು 50 ಡಿಗ್ರಿ ಸೆಂಟಿಗ್ರೇಡ್ ರೈಸ್ ಮಾಡ್ತೀವಿ ಅಂತ ಇಟ್ಕೊಳ್ರಿ. 50 ಮೈನಸ್ 25 ಇಟ್ ಈಸ್ 25. ದಿಸ್ ಈಸ್ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್. ಇದನ್ನು ಡಿ ಟಿ ಅಂತಲೂ ತಗೊಬೋದು. ನೋಡಿ, ರೋ ಈಸ್ ಈಕ್ವಲ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್. ಆಲ್ಫಾ ಅನ್ನೋದಿದೆಯಲ್ವಾ ಈ ಟೆಂಪ್ರೇಚರ್ನ ಕೋಎಫಿಷಿಯಂಟ್. ಯಾವಾಗ ಅಂದರೆ ರೆಸಿಸ್ಟಿವಿಟಿನ ಕಂಡುಹಿಡಿಯುವಾಗ. ಟೆಂಪ್ರೇಚರ್ಗೆ ಕೋಎಫಿಷಿಯಂಟ್. ಏನು ಕೋಎಫಿಷಿಯಂಟ್ ಅಂದ್ರೇನು? ಒಂದು ವೇರಿಯಬಲ್ಗೆ ಏನು ಮಲ್ಟಿಪ್ಲೈ ಇರುತ್ತಲ್ವಾ ಅದು ಅಲ್ವಾ. ಫಾರ್ ಎಕ್ಸಾಂಪಲ್ ಒಂದು ಈಕ್ವೇಷನ್ ತಗೊಂತೀರಾ, ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಸಿ ಅಂತ. ಸೊ ಎ ಅನ್ನೋದೇನು? ಎಕ್ಸ್ ಕೋಎಫಿಷಿಯಂಟ್ ಎ, ವೈ ಕೋಎಫಿಷಿಯಂಟ್ ಬಿ, ಆ ಥರ. ಇದು ಟೆಂಪ್ರೇಚರ್ದು ಕೋಎಫಿಷಿಯಂಟ್. ಓಕೆ. ಸೊ ದಿಸ್ ಈಸ್ ದ ಟೆಂಪರೇಚರ್ ಕೋಎಫಿಷಿಯಂಟ್. ಸೊ ನಾವು ಟಿ ನಾಟ್ ಅಥವಾ ಇದು ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಆಯಿತು. ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಹೇಳೋದಾದರೆ ಟಿ ನಾಟ್ ಅಂದರೆ ಅಬ್ಸಲ್ಯೂಟ್ ಜೀರೋನಲ್ಲಿ ಆರ್ ನಾಟ್ ಈಸ್ ದ ರೆಸಿಸ್ಟೆನ್ಸ್. ಸಮ್ ಟೆಂಪ್ರೇಚರ್ನ ರೈಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಕೂಡ ರೈಸ್ ಆಗುತ್ತೆ. ಆರ್ ನಾಟ್ ಇರೋದು ಆರ್ ಟಿ ಆಗುತ್ತೆ. ಇದನ್ನು R1 ಅಂತ ತಗೊಂಡ್ರೆ ಇದನ್ನು R2 ಅನ್ನೋದಕ್ಕೆ ಬದಲಾಗಿ ಟಿ ಅಂತ ತಗೊಂಡಿದ್ದೀವಿ ಅಷ್ಟೇ. ಯಾಕೆಂದರೆ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ, 0 ಇಂದ ಟಿಗೆ ಟೆಂಪ್ರೇಚರ್ ರೈಸ್ ಆಗುತ್ತೆ, ಆವಾಗ ರೆಸಿಸ್ಟೆನ್ಸೂ ರೈಸ್ ಆಗುತ್ತೆ. ಕಂಡಕ್ಟರ್ಸಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರೆಸಿಸ್ಟೆನ್ಸು ಸಹ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ. ಸೊ ಇದನ್ನು ಇದೇ ರಿಲೇಷನಿಂದನೇ ತೋರಿಸ್ಬೋದು. ಏನು? ಆರ್ ಟಿ, ದಿಸ್ ಆರ್ ಟಿ ಈಸ್ ಈಕ್ವಲ್ ಟು ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ ಮೈನಸ್ ಟಿ ನಾಟ್. ಒನ್ಸ್ ಅಗೈನ್ ಇಲ್ಲಿ ಆಲ್ಫಾ ಇದೆಯಲ್ಲ, ಇದನ್ನು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ರೆಸಿಸ್ಟೆನ್ಸ್ ತಾನೇ ಕಂಡುಹಿಡಿತಾ ಇರೋದು, ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸು, ಇಲ್ಲಿ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಓಕೆ. ಇವುಗಳ ಡೆಫಿನೇಷನನ್ನು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇವಕ್ಕೆ ಯೂನಿಟ್ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ ಆಲ್ಫಾಗೆ. ಓಕೆ. ಸೊ ಇದಕ್ಕೆ ಡಿಫೈನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ ಒನ್ ಆಫ್ ದ ಫಾರ್ಮುಲಾಸ್. ಯಾವುದಾದ್ರು ಒಂದು ಕನ್ಸಿಡರ್ ಮಾಡೋಣ. ಆಲ್ಫಾ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಸೊ ನಿಮಗೆ ಈ ಓಲ್ಡ್ ಸಿಲೆಬಸ್ಸಲ್ಲಿ ಇದನ್ನು ಕಂಡುಹಿಡಿಯೋದಕ್ಕೆ ಎಕ್ಸ್ಪೆರಿಮೆಂಟ್ ಇತ್ತು ಫಿಸಿಕ್ಸ್ ಲ್ಯಾಬಲ್ಲಿ. ಸೊ ಈಗ ಆ ಎಕ್ಸ್ಪೆರಿಮೆಂಟು ತೆಗೆದಾಕಿದ್ದಾರೆ, ಈಗ ಇಲ್ಲ. ಓಕೆ. ಸೊ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಆರ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಎರಡಕ್ಕೂ ಆಲ್ಫಾಯಿಂದನೇ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ಸೊ ಈ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅನ್ನೋದು ಯಾವುದಕ್ಕಿರುತ್ತೆ ಅಂದರೆ ಈ ಕಂಡಕ್ಟರ್ಸ್ಗೆ. ಓಕೆ. ಕಂಡಕ್ಟರ್ಸ್ಗೆ ಈ ಟೆಂಪ್ರೇಚರ್ ಕೋಎಫಿಷಿಯಂಟ್ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಟೆಂಪ್ರೇಚರ್ ರೈಸ್ ಮಾಡಿದ್ರೆ ಸಾಕು, ತುಂಬ ಜಾಸ್ತಿ ರೆಸಿಸ್ಟಿವಿಟಿ ಮತ್ತು ರೆಸಿಸ್ಟೆನ್ಸ್ ರೈಸ್ ಆಗುತ್ತೆ ಅಂತ. ಓಕೆ. ಸೊ ನಾವು ಈ ಆಲ್ಫಾನ ಡಿಫೈನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಈಕ್ವೇಷನ್.
Look here, it is like this. Metallic conductors anna ತಗೊಳ್ಳೋಣ. This is the formula, and of course this is in terms of resistivity, in terms of resistance. So look here, cross multiply ಮಾಡ್ರಿ ಇದನ್ನ. R0 ಅನ್ನು cross multiply ಮಾಡ್ರಿ. RT divided by R0 ಇಂಟು ಇಲ್ಲೇನು ಉಳ್ಕಂತು 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್ ಇದು ಉಳ್ಕಂತಲ್ವಾ. ನಮಗೆ ಬೇಕಾಗಿರೋದು ಇದಲ್ವಾ. ದೇರ್ ಫಾರ್ ವಾಟ್ ವಿ ಹ್ಯಾವ್ ಟು ಡೂ, ಈ ಒನ್ನನ್ನು ಆ ಕಡೆ ಕಳಿಸ್ಬಿಡಿ. ಅವಾಗೇನಾಗುತ್ತೆ -1 ಆಗುತ್ತೆ. ಇಲ್ಲಿ +1 ಇರೋದು ಟ್ರಾನ್ಸ್ಪೋಸ್ ಮಾಡಿದ್ರೆ -1 ಆಗುತ್ತೆ. ಓಕೆ, ಸೊ ಇಲ್ಲೇನು ಉಳ್ಕಂತು ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್. ಓಕೆ, ಆರ್ ಟಿ ಡಿವೈಡ್ ಬೈ ಆರ್ ನಾಟ್ ಇಷ್ಟಾಗುತ್ತೆ. ಸೊ ನಾವು ಲುಕ್ ಹಿಯರ್ ವಾಟ್ ವಿ ಹ್ಯಾವ್ ಡನ್, ಇದನ್ನು ಎಲ್ ಸಿ ಎಮ್ ತಗೊಂಡಿದ್ದೀವಿ. ಸೊ ಆರ್ ಟಿ ಇದೆ, ಆರ್ ನಾಟ್ ಇಂಟು 1 ಆರ್ ನಾಟ್ ಅಲ್ವಾ, ಈ ಥರ ಬರುತ್ತೆ. ವಾಟ್ ಈಸ್ ದಿಸ್ ಆರ್ ಟಿ ಮೈನಸ್ ಆರ್ ನಾಟ್? ಚೇಂಜ್ ಇನ್ ರೆಸಿಸ್ಟೆನ್ಸ್. ಓಕೆ, ದಿಸ್ ಈಸ್ ದ ಚೇಂಜ್ ಇನ್ ರೆಸಿಸ್ಟೆನ್ಸ್. ಇದೇನಿದು ಇನಿಷಿಯಲ್ ರೆಸಿಸ್ಟೆನ್ಸ್, ಸ್ಟಾರ್ಟಿಂಗಲ್ಲಿ ಇದ್ದಂಥ ರೆಸಿಸ್ಟೆನ್ಸ್. ಆ್ಯಂಡ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್. ಓಕೆ, ಇವಾಗ ನಮ್ಗೆ ಆಲ್ಫಾ ಬೇಕಾಗಿರೋದ್ರಿಂದ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಎಲ್ಲಿ ಬರುತ್ತೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ? ಇಟ್ ಕಮ್ಸ್ ಇಯರ್. ಲುಕ್ ಹಿಯರ್, ಸೊ ಇಲ್ಲಿ ಬರುತ್ತೆ ಟಿ ಮೈನಸ್ ಟಿ ನಾಟ್ ಇಂಟು ಆಲ್ಫಾ ಈಸ್ ಆರ್ ನಾಟ್ ಈಸ್ ಈಕ್ವಲ್ ಟು ಆಲ್ಫಾ. ಲುಕ್ ಹಿಯರ್, ಈ ಫಾರ್ಮುಲನ ಯೂಸ್ ಮಾಡ್ಕೊಂಡು ಆಲ್ಫಾನ ಡಿಫೈನ್ ಮಾಡ್ಬೋದು. ಓಕೆ, ಬಿಫೋರ್ ದಿಸ್ ಲೆಟ್ ಅಸ್ ಸಿ ಲುಕ್ ಹಿಯರ್, ಆರ್ ಟಿ ಮೈನಸ್ ಆರ್ ನಾಟ್ ಅಂದ್ರೇನು? ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್. ಲುಕ್ ಹಿಯರ್, ಓಕೆ, ಇದನ್ನು ಈ ಕಡೆ ತಗೊಂಡಿದ್ದೀವಿ, ಇದನ್ನು ಈ ಕಡೆ ತಗೊಂಡಿದ್ದೀವಿ ಅಷ್ಟೇ. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಮಾಡಿದೆ, ರೈಟ್ ಹ್ಯಾಂಡ್ ಸೈಡ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡಿದ್ದೀನಿ. ಓಕೆ, ಸೊ ನಾವು ಲುಕ್ ಹಿಯರ್ ದಿಸ್ ಆರ್ ಟಿ ಮೈನಸ್ ಆರ್ ನಾಟ್ ಇದರಲ್ವ, ಡಿಫರೆನ್ಸ್ ಇನ್ ರೆಸಿಸ್ಟೆನ್ಸ್. ಇದು ಡಿಫರೆನ್ಸ್ ಇನ್ ರೆಸಿಸ್ಟೆನ್ಸನ್ನು ಡಿ ಆರ್ ಅಂತ ಬರ್ಕೊಬೋದು. ಡಿಫರೆನ್ಸ್ ಇನ್ ರೆಸಿಸ್ಟೆನ್ಸ್ ಡಿ ಆರ್. ಇಲ್ಲಿ ಟೆಂಪ್ರೇಚರ್ ಡಿಫರೆನ್ಸ್ ಇದೆಯಲ್ವ ಟಿ ಮೈನಸ್ ಟಿ ನಾಟ್, ಇದನ್ನು ನಾವು ಡಿ ಟಿ ಅಂತ ಬರ್ಕೋಬೋದು. ಡಿಫರೆನ್ಸ್ ಇನ್ ಟೆಂಪ್ರೇಚರ್, ದಿಸ್ ಕ್ಯಾನ್ ಬಿ ಡಿ ಟಿ. ಆ್ಯಂಡ್ ವಾಟ್ ಈಸ್ ದಿಸ್ ಆರ್ ನಾಟ್? ಆರ್ ನಾಟನ್ನು ಆರ್ ಅಂತ ತಗೊಳ್ಳೋಣ. ಜಸ್ಟ್ ಲೆಟ್ ಇಟ್ ಬಿ ಆರ್, ಇಟ್ ಈಸ್ ದ ರೆಸಿಸ್ಟೆನ್ಸ್. ಓಕೆ, ಆ್ಯಂಡ್ ಲುಕ್ ಹಿಯರ್, ಆಲ್ಫಾ ಈಸ್ ಈಕ್ವಲ್ ಟು ಡಿ ಆರ್ ಬೈ ಆರ್, ಡಿ ಆರ್ ಬೈ ಆರ್ ಡಿವೈಡೆಡ್ ಬೈ ಡಿ ಟಿ. ಇದು ಡಿನಾಮಿನೇಟ್ರಲ್ಲಿ ಇದೆಯಲ್ವಾ, ಸೊ ಇಟ್ ಈಸ್ ಇನ್ ಡಿನಾಮಿನೇಟರ್. ಡಿ ಆರ್ ಬೈ ಆರ್ ಡಿವೈಡೆಡ್ ಬೈ ಡಿ ಟಿ. ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಡಿಫೈನ್. ನೌ ವಾಟ್ ಈಸ್ ಡಿ ಆರ್? ಸೊ ಲುಕ್ ಹಿಯರ್, ಆ್ಯಂಡ್ ಸಿಮಿಲರ್ಲಿ ಫಾರ್ ಆಲ್ಫಾ ಆಲ್ಸೋ ಇನ್ ಟರ್ಮ್ಸ್ ಆಫ್ ರೋ, ಇದು ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಆಯಿತು. ಇನ್ ಟರ್ಮ್ಸ್ ಆಫ್ ರೋ ಆಲ್ಸೋ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಇಲ್ಲೇನು ಮಾಡಿದ್ವಿ? ಡಿ ಆರ್ಗೆ ಬದಲಾಗಿ ಡಿ ರೋ, ಚೇಂಜ್ ಇನ್ ರೆಸಿಸ್ಟಿವಿಟಿ ಡಿ ಟಿ. ಇಲ್ಲಿ ಆರ್ಗೆ ಬದಲಾಗಿ ರೋ. ಓಕೆ, ಸೊ ಡಿ ರೋ ಬೈ ರೋ ಡಿವೈಡೆಡ್ ಬೈ ಡಿ ಟಿ. ಇದರಿಂದ ಆದರೂ ನಾವು ಡಿಫೈನ್ ಮಾಡ್ಬೋದು, ಈ ಫಾರ್ಮುಲಾಯಿಂದ ಆದರೂ ಡಿಫೈನ್ ಮಾಡ್ಬೋದು. ಸೊ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಈಸ್, ವಾಟ್ ಈಸ್ ದಿಸ್? ದ ರೇಷಿಯೋ ಆಫ್ ಫ್ರಾಕ್ಷನಲ್ ರೈಸ್ ಇನ್ ರೆಸಿಸ್ಟೆನ್ಸ್. ಇಲ್ಲಿ ನೋಡ್ರಿ, ಡಿ ಆರ್ ಅನ್ನೋದು ರೈಸ್ ಆಗಿರೋ ರೆಸಿಸ್ಟೆನ್ಸು ರೈಸ್ ಆಗಿರೋದು ಅಲ್ವಾ. ಸೊ ನಾವು ದಿಸ್ ರೈಸ್ ಇನ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ದ ರೆಸಿಸ್ಟೆನ್ಸ್, ಇನಿಷಿಯಲ್ ರೆಸಿಸ್ಟೆನ್ಸ್ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತೋ ಅದು, ಚೇಂಜ್ ಇನ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಇನಿಷಿಯಲ್ ರೆಸಿಸ್ಟೆನ್ಸ್, ಇದನ್ನು ನಾವು ಫ್ರ್ಯಾಕ್ಷನಲ್ ಚೇಂಜ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಫ್ರ್ಯಾಕ್ಷನಲ್ ಚೇಂಜ್ ಇನ್ ರೆಸಿಸ್ಟೆನ್ಸ್. ಫ್ರ್ಯಾಕ್ಷನಲ್ ರೈಸ್ ಇನ್ ರೆಸಿಸ್ಟೆನ್ಸ್. ರೈಸ್ ಅಂದರೆ ಚೇಂಜ್, ಚೇಂಜ್ ಅಂದರೆ ರೈಸ್ ಆದರೂ ಆಗ್ಬೋದು, ಡಿಕ್ರೀಸ್ ಆದರೂ ಆಗ್ಬೋದು, ಬಟ್ ಇಲ್ಲಿ ರೈಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಫ್ರ್ಯಾಕ್ಷನಲ್ ರೈಸ್ ಇನ್ ರೆಸಿಸ್ಟೆನ್ಸ್ ಟು, ಇಲ್ಲೇನಿದೆ, ಇಲ್ಲಿ ಏನು ಮಾಡಿದ್ದೀವಿ? ಟೆಂಪ್ರೇಚರ್ ರೈಸ್ ಮಾಡಿದ್ದೀವಿ. ಆ ಟೆಂಪ್ರೇಚರ್ ರೈಸ್ ಇವೆರಡಕ್ಕೂ ರೇಷಿಯೋ ಅಲ್ವಾ, ಫ್ರ್ಯಾಕ್ಷನಲ್ ರೈಸ್ ಇನ್ ರೆಸಿಸ್ಟೆನ್ಸ್ ಟು ದ ರೈಸ್ ಇನ್ ಟೆಂಪರೇಚರ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಫಾರ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಇದನ್ನು ಬರ್ಕೊಳ್ರಿ. ಸೊ ಇದು ಜ್ಞಾಪಕ ಇಟ್ಕೋಬೇಕು. ಇದೆಲ್ಲ ನಿಮಗೆ ಈ ಡೆರಿವೇಷನ್ಸ್ ಎಲ್ಲ ಏನು ಬೇಕಿಲ್ಲ, ಅದನ್ನೇನು ಕೇಳೋದಿಲ್ಲ. ಈ ಡೆಫಿನೇಷನ್ಗೋಸ್ಕರ ನಾನು ಇದನ್ನು ಈ ಫಾರ್ಮುಲಾದಿಂದ ಈ ಫಾರ್ಮುಲಾಗೆ ಕನ್ವರ್ಟ್ ಮಾಡಿದ್ದೀನಿ ಅಷ್ಟೇ. ದ ಸೇಮ್ ಫಾರ್ಮುಲಾ ಈಸ್ ಕನ್ವರ್ಟೆಡ್. ಸೊ ಫ್ರಾಕ್ಷನಲ್ ಇಟ್ ಈಸ್ ದ ರೇಷಿಯೋ. ಈ ಥರ ಇದನ್ನು ಡಿವೈಡ್ ಮಾಡಿದ್ರೇನು ರೇಷಿಯೋ ಅಂತೀವಲ್ವಾ. ಇದೇನು? ಫ್ರಾಕ್ಷನಲ್ ರೈಸ್ ಇನ್ ರೆಸಿಸ್ಟೆನ್ಸ್ ಟು ದ ರೈಸ್ ಇನ್ ಟೆಂಪರೇಚರ್. ಓಕೆ, ಅಥವಾ ಇನ್ನೇಗೆ ಹೇಳ್ಬೋದು? ಫ್ರಾಕ್ಷನಲ್ ರೈಸ್ ಇನ್ ರೆಸಿಸ್ಟಿವಿಟಿ ಟು ದ ರೈಸ್ ಇನ್ ಟೆಂಪರೇಚರ್, ಈ ಥರನೂ ಹೇಳ್ಬೋದು. ಓಕೆ, ಸೊ now temperature coefficient of resistivity of a material is the ratio of fractional rise in resistivity to rise in temperature. ಇಲ್ಲಿ ನೋಡಿ, it is in terms of resistance, ಇಲ್ಲಿ it is in terms of resistivity.
ಸೊ ಇದನ್ನು ಮಾತ್ರ ಯಾವುದಾದ್ರೂ ಒಂದು ಡೆಫಿನೇಷನನ್ನು ನೀವು ಬರ್ಕೊಬೋದು, ಅಥವಾ ಎರಡನ್ನು ಬೇಕಾದ್ರೂ ಬರ್ಕೊಂಡು ಜ್ಞಾಪಕ ಇಟ್ಕೊಳ್ಳಿ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ಸೊ ನೆಕ್ಸ್ಟ್ ಲುಕ್ ಹಿಯರ್, ಟೆಂಪ್ರೇಚರ್ ಡಿಪೆಂಡೆನ್ಸಿ ಆಫ್ ರೆಸಿಸ್ಟಿವಿಟಿ. ಟೆಂಪ್ರೇಚರು ಮತ್ತು ರೆಸಿಸ್ಟೆನ್ಸು ಯಾವ ಥರ ಡಿಪೆಂಡ್ ಆಗಿದೆ ನೋಡೋಣ. ದ ಗ್ರಾಫ್ ಆಫ್ ರೆಸಿಸ್ಟಿವಿಟಿ ವರ್ಸಸ್ ಟೆಂಪ್ರೇಚರ್. ಗ್ರಾಫಲ್ಲಿ ನೋಡೋದಾದರೆ ರೆಸಿಸ್ಟೆನ್ಸು ಮತ್ತು ಟೆಂಪ್ರೇಚರನ್ನು, ಟೆಂಪ್ರೇಚರ್ ಎಕ್ಸ್ ಆಕ್ಸಿಸಲ್ಲಿ, ರೆಸಿಸ್ಟಿವಿಟಿ ವೈ ಆಕ್ಸಿಸಲ್ಲಿ ನಾವು ನೋಡೋದಾದರೆ, ಲುಕ್ ಹಿಯರ್, ಫಾರ್ ಎ ಕಂಡಕ್ಟರ್ಗೆ ಅಲಾಂಗ್ ದ ಟೆಂಪ್ರೇಚರ್, ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಟೆಂಪ್ರೇಚರ್ ತಗೊಳ್ಳೋಣ, ಇಲ್ಲಿ ರೆಸಿಸ್ಟಿವಿಟಿ ತಗೊಳ್ಳೋಣ. ಟೆಂಪ್ರೇಚರ್ನ ಜಾಸ್ತಿ ಮಾಡ್ದಂಗೆಲ್ಲ ರೆಸಿಸ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಯಾವುದಾದ್ರು ಒಂದು ಕಂಡಕ್ಟ್ರು ಕೂಲಾಗಿದ್ದಾಗ ತುಂಬ ಕಮ್ಮಿ ರೆಸಿಸ್ಟೆನ್ಸ್ ಇರುತ್ತೆ, ಟೆಂಪ್ರೇಚರ್ನ ರೈಸ್ ಮಾಡ್ತಾ ಹೋದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಗ್ರಾಫ್ ಯಾವ ಥರ ಇರುತ್ತೆ, ಇಟ್ ಈಸ್ ಲೈಕ್ ದಿಸ್, ಒಂದು ಲೈನ್ ಬರುತ್ತೆ ಈ ಥರ. ರೆಸಿಸ್ಟಿವಿಟಿ ವಿತ್ ಟೆಂಪ್ರೇಚರ್ ವೇರೀಸ್ ಲೈಕ್ ದಿಸ್. ಇದು ಲೈನ್ ಆಗಿರೋದ್ರಿಂದ ಲೀನಿಯರ್ ವೇರಿಯೇಷನ್ ಅಂತ ಕರಿತೀವಿ. ರೋ ರೆಸಿಸ್ಟಿವಿಟಿ ವೇರೀಸ್ ವಿತ್ ಟೆಂಪ್ರೇಚರ್ ಲೀನಿಯರ್ಲಿ. ಸೊ ದಿಸ್ ಈಸ್ ಫಾರ್ ಕಂಡಕ್ಟರ್ಸ್ಗಾದರೆ ಈ ಥರ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ಆ್ಯಂಡ್ ಇಫ್ ಯು ಟೇಕ್ ಸೆಮಿ ಕಂಡಕ್ಟರ್ಸ್, ವಿ ವಿಲ್ ಡಿಸ್ಕಸ್ ಇಟ್ ಇನ್ ದ 14th ಚಾಪ್ಟರ್ ಆಫ್ ಕೋರ್ಸ್. ಸೆಮಿ ಕಂಡಕ್ಟರ್ಸ್ಗೆ ರೆಸಿಸ್ಟಿವಿಟಿ ಯಾವ ಥರ ಚೇಂಜ್ ಆಗುತ್ತೆ, ಲುಕ್ ಹಿಯರ್, ಇಟ್ ಈಸ್ ಲೈಕ್ ದಿಸ್. ವೆರಿ ಬಿಗಿನಿಂಗಲ್ಲಿ ಟೆಂಪ್ರೇಚರ್ ತುಂಬ ಕಮ್ಮಿ ಇದ್ದಾಗ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ರೆಸಿಸ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಯಾವಕ್ಕೆ, ಸೆಮಿ ಕಂಡಕ್ಟರ್ಸ್ಗೆ. ಓಕೆ, ಸೊ ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ರೆಸಿಸ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿರಿ, ಕಂಡಕ್ಟರ್ಸು ಸೆಮಿ ಕಂಡಕ್ಟರ್ಸ್ ಇದಾವಲ್ವಾ, ಇವೆರಡೂ ರಿವರ್ಸ್ ಒಂಥರ. ಓಕೆ, ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರೆಸಿಸ್ಟಿವಿಟಿ ಜಾಸ್ತಿ ಆದರೆ, ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರೆಸಿಸ್ಟಿವಿಟಿ ಅಥವಾ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಲೈಕ್ ದಿಸ್, ಈ ಥರ ಕಡಿಮೆ ಆಗುತ್ತೆ. ಓಕೆ, ದಿಸ್ ಈಸ್ ನಾಟ್ ಎ ಸ್ಟ್ರೈಟ್ ಲೈನ್. ಈ ಥರ ಸ್ಟ್ರೈಟ್ ಲೈನ್ ಇದ್ದರೆ ಅಂಥ ಸಬ್ಸ್ಟ್ಯಾನ್ಸನ್ನು ನಾವು ಓಮಿಕ್ ಸಬ್ಸ್ಟ್ಯಾನ್ಸಸ್ ಅಂತ ಕರಿತೀವಿ. ಕಂಡಕ್ಟರ್ಸ್ ಆರ್ ಓಮಿಕ್ ಸಬ್ಸ್ಟ್ಯಾನ್ಸಸ್. ಇದು ಸ್ಟ್ರೈಟ್ ಲೈನ್ ಇಲ್ಲ, ಕರ್ವ್ ಇದೆ. ಈ ಥರ ಕರ್ವ್ ಇದ್ದರೆ ಅಂಥ ಸಬ್ಸ್ಟ್ಯಾನ್ಸಸ್ಗೆ ನಾವು ನಾನ್ ಓಮಿಕ್ ಸಬ್ಸ್ಟ್ಯಾನ್ಸಸ್ ಅಂತ ಕರಿತೀವಿ. ಸೊ ಲುಕ್ ಹಿಯರ್, ದಿಸ್ ಸೆಮಿ ಕಂಡಕ್ಟರ್ಸ್ ಆರ್ ನಾನ್ ಓಮಿಕ್ ಸಬ್ಸ್ಟ್ಯಾನ್ಸಸ್. ಓಕೆ, ಆ್ಯಂಡ್ ರೋ ರೆಸಿಸ್ಟಿವಿಟಿಗೆ ಫಾರ್ಮುಲಾ ಇದೆ, m/ne² ಟೌ. ಇದನ್ನು ಡೆರೈವ್ ಮಾಡಿದ್ದೀವಿ. ಅಫ್ಕೋರ್ಸ್ ರೋ ಅಂದರೆ ರೆಸಿಸ್ಟಿವಿಟಿ, ಅದು ರೆಸಿಪ್ರೋಕಲ್ ಏನು, ಸಿಗ್ಮಾ. ಕಂಡಕ್ಟಿವಿಟಿ ಅಂದರೆ ne² τ/m, ಇದರ ರೆಸಿಪ್ರೋಕಲ್, ಅದು ಆಲ್ರೆಡಿ ಡೆರೈವ್ ಮಾಡಿದ್ದೀವಿ. ಸೊ ಲುಕ್ ಹಿಯರ್, ಇಲ್ಲಿ ಏನಿದು, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಡಸ್ ನಾಟ್ ಚೇಂಜ್ ಇನ್ ಕೇಸ್ ಆಫ್ ಕಂಡಕ್ಟರ್ಸ್. ಅಂದರೆ ನೀವೇನಾದರೂ ಒಂದು ಕಂಡಕ್ಟರ್ನ ತಗೊಂಡ್ರೆ ಲೈಕ್ ದಿಸ್, ಸೊ ಅದರಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ವಾ, ಲುಕ್ ಹಿಯರ್, ಎಂಥ ಎಲೆಕ್ಟ್ರಾನ್ಸು, ಫ್ರೀ ಎಲೆಕ್ಟ್ರಾನ್ಸ್. ಒಂದೊಂದು ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅನ್ನೋದು ಟೆಂಪ್ರೇಚರ್ ಚೇಂಜ್ ಆದಂಗೆಲ್ಲ ಚೇಂಜ್ ಆಗಲ್ಲ. ಓಕೆ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಡಸ್ ನಾಟ್ ಚೇಂಜ್ ಇನ್ ಕೇಸ್ ಆಫ್ ಕಂಡಕ್ಟರ್ಸ್. ಇವು ಟೆಂಪ್ರೇಚರ್ ಕಮ್ಮಿ ಇದ್ದರೆ ಒಂದು ಯೂನಿಟ್ ವಾಲ್ಯೂಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ, ಟೆಂಪ್ರೇಚರ್ ಜಾಸ್ತಿ ಇದ್ರೂ ಒಂದು ಯೂನಿಟ್ ವಾಲ್ಯೂಮಲ್ಲಿ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಇನ್ ಕೇಸ್ ಆಫ್ ಕಂಡಕ್ಟರ್ಸ್. ನೆಕ್ಸ್ಟ್, ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್ ವಿತ್ ಟೆಂಪ್ರೇಚರ್. ಆದರೆ ಈ ರಿಲ್ಯಾಕ್ಸೇಷನ್ ಟೈಮ್ ಇದೆಯಲ್ವಾ, ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರಿಲ್ಯಾಕ್ಸೇಷನ್ ಟೈಮು ಕಡಿಮೆ ಆಗುತ್ತೆ. ಏನು ಟೆಂಪ್ರೇಚರ್ ಕಮ್ಮಿ ಆದಂಗೆಲ್ಲ ರಿಲ್ಯಾಕ್ಸೇಷನ್ ಟೈಮು ಕಡಿಮೆ ಆಗುತ್ತೆ ಅಂದರೆ ಏನರ್ಥ? ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ ಅಂದರೆ ಒಂದು ಕೊಲಿಜನ್ಗೂ ಇನ್ನೊಂದು ಕೊಲಿಜನ್ಗೂ ನಡುವೆ ಇರೋವಂಥ ಟೈಮ್ ಕಮ್ಮಿ, ಒಂದು ಕೊಲಿಜನ್ಗೂ ಇನ್ನೊಂದು ಕೊಲಿಜನ್ಗೂ ನಡುವೆ ಇರ್ತಕ್ಕಂಥ ಟೈಮ್ ಕಡಿಮೆ ಅಂದರೆ ಬೇಗ ಡಿಕ್ಕಿ ಹೊಡೆಯುತ್ತೆ ಅಂತ. ಸೊ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಅಂದರೆ ಇಟ್ ಕೊಲೈಡ್ಸ್ ಸೂನ್. ಓಕೆ, ಫಾಸ್ಟಾಗಿ ಕೊಲೈಡ್ ಆಗ್ತಾ ಇರುತ್ತೆ. ಫಾಸ್ಟಾಗಿ ಕೊಲೈಡ್ ಆಗುತ್ತೆ ಅಂದರೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಲ್ವಾ, ಈಸಿಯಾಗಿ ಹೋಗೋಕ್ಕಾಗಲ್ಲ ಎಲೆಕ್ಟ್ರಾನ್ಗೆ. ಸೊ ದಿಸ್ ರಿಲ್ಯಾಕ್ಸೇಷನ್ ಟೈಮ್ ಇದೆಯಲ್ವಾ, ದಟ್ ಡಿಕ್ರೀಸಸ್ ವಿತ್ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರಿಲ್ಯಾಕ್ಸೇಷನ್ ಟೈಮ್ ಕಮ್ಮಿ ಆಗುತ್ತೆ, ಕೊಲಿಜನ್ಸ್ ಜಾಸ್ತಿ ಆಗುತ್ತೆ ಅಂತ. ಸೊ ನಾವು ಹೆನ್ಸ್ ರೆಸಿಸ್ಟಿವಿಟಿ ಇನ್ಕ್ರೀಸಸ್ ವಿತ್ ಟೆಂಪ್ರೇಚರ್. ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಯಿತು ಅಂದರೆ
ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾಕೆ? ಇಲ್ಲಿ ನೋಡಿ ಫಾರ್ಮುಲಾದಲ್ಲಿ ಏನಿದೆ, ಸೊ ರೆಸಿಸ್ಟಿವಿಟಿಗೂ ರಿಲ್ಯಾಕ್ಸೇಷನ್ ಟೈಮ್, ಇದು ರಿಲ್ಯಾಕ್ಸೇಷನ್ ಟೈಮ್ ಯಾವ ಥರ ಇದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಈ ರಿಲ್ಯಾಕ್ಸೇಷನ್ ಟೈಮು ಕಡಿಮೆ ಆದಂಗೆಲ್ಲ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ, ಟೆಂಪ್ರೇಚರ್ ಜಾಸ್ತಿ ಆದರೆ ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಗುತ್ತೆ. ರಿಲ್ಯಾಕ್ಸೇಷನ್ ಟೈಮ್ ಕಡಿಮೆ ಆಯಿತು ಅಂದರೆ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಓಕೆ, ಲುಕ್ ಯಾರು ಟೆಂಪ್ರೇಚರ್, ಇದರಿಂದ ಏನು ಗೊತ್ತಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆದರೆ ರೆಸಿಸ್ಟಿವಿಟಿನೂ ಜಾಸ್ತಿ ಆಗುತ್ತೆ ಅಂತ. ರೆಸಿಸ್ಟಿವಿಟಿ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಓಕೆ, ಸೊ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ನೋ. ನೆಕ್ಸ್ಟ್ look here, number of free carriers, number of charge carriers per unit volume. Number of charge carriers ಯಾವುದು, ಇದು n. ಚಾರ್ಜ್ ಕ್ಯಾರಿಯರ್ಸ್ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲಿ ಕಂಡಕ್ಟರ್ಸಲ್ಲಿ. ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇನ್ಕ್ರೀಸಸ್ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್ಸ್. ಅಂದರೆ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಈ ಎನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗಾಗಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ದಂಗೆಲ್ಲ, ಓಕೆ, ಟೆಂಪ್ರೇಚರ್ನ ಜಾಸ್ತಿ ಮಾಡ್ದಂಗೆಲ್ಲ ರೆಸಿಸ್ಟಿವಿಟಿ ಕಮ್ಮಿ ಆಗುತ್ತೆ. ಯಾವುದಕ್ಕೆ? ಸೆಮಿಕಂಡಕ್ಟರ್ಸ್ಗೆ. ಬಟ್ ಕಂಡಕ್ಟರ್ಸ್ಗೆ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ರೆಸಿಸ್ಟಿವಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಪಾಯಿಂಟ್ಸ್ ಎಲ್ಲ ನೀವು ಒಂದು ಸಾರಿ ನಾನು ಹೇಳಿದ್ರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗದೇ ಇರ್ಬೋದು, ಜ್ಞಾಪಕನೂ ಇಲ್ಲದೆ ಇರ್ಬೋದು. ಮತ್ತೆ ಮತ್ತೆ ವೀಡಿಯೋಸ್ ನೋಡಬೇಕಾಗತ್ತೆ, ಅಥವಾ ನಿಮ್ಮ ಹತ್ರ ಬುಕ್ ಇದೆಯಲ್ವಾ, ಬುಕ್ಕನ್ನು ಓದಬೇಕಾಗತ್ತೆ. ಓಕೆ, ಬಟ್ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್ ವಿತ್ ಟೆಂಪ್ರೇಚರ್. ನೋಡಿರಿ ಏನಿದು, ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ per unit volume increases in semiconductors, relaxation time decreases with temperature. ಸೊ ಹಂಗಾಗಿ ರೆಸಿಸ್ಟಿವಿಟಿ ಡಿಕ್ರೀಸಸ್ ವಿತ್ ಟೆಂಪ್ರೇಚರ್. ನೋಡಿ ಸೆಮಿಕಂಡಕ್ಟರ್ಸ್ಗೆ ರೆಸಿಸ್ಟಿವಿಟಿ ಏನಾಗ್ತಾ ಇದೆ, ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ಕಡಿಮೆ 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 ಆಗ್ತಾ ಇದೆ. ಆದರೆ ಯಾಕೆ ಈ ಥರ ಬಂದಿದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಇದು, ಯೂಸಿಂಗ್ ರಿಲ್ಯಾಕ್ಸೇಷನ್ ಟೈಮ್. ರಿಲ್ಯಾಕ್ಸೇಷನ್ ಟೈಮನ್ನು ಟೆಂಪ್ರೇಚರ್ ಜೊತೆ ರಿಲೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಾದರೆ ಇನ್ಕ್ರೀಸ್ ಆಗುತ್ತೆ, ಇಲ್ಲಾದರೆ ಡಿಕ್ರೀಸ್ ಆಗುತ್ತೆ, ದಟ್ ಥಿಂಗ್. ನೆಕ್ಸ್ಟ್ ನಾವು ಲೆಟ್ ಅಸ್ ಡಿಸ್ಕಸ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಪವರ್. ಎಲೆಕ್ಟ್ರಿಕಲ್ ಎನರ್ಜಿ, ವಾಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ? Every day you are using electrical energy at your home, you know.